ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಎದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಮತ್ತೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀವಿ. ಯಾಕೆ ಮತ್ತೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀವಿ ಅನ್ನೋದು ರಿಯಾಲಿಟಿಯಾಗಿ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಖಂಡಿತ ಒಂದು ಕ್ಲಾರಿಟಿಯನ್ನು ಸಿಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡೋ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಕ್ಕಿರುತ್ತೆ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಕೂಡ ಮಾಡ್ತೀವಿ, ಹೋಗಿ ಜಾಯ್ನ್ ಆಗಿ. ಓಕೆ, ಈಗ ಮತ್ತೆ ಏನಕ್ಕೆ ನಾವು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀವಿ ಅನ್ನೋದು ಮೊದಲನೇದಾಗಿ 4 ಪಾಯಿಂಟ್ ಹೇಳ್ತೀನಿ. ಅದನ್ನ ಒಂದು ನೀವು ಅರ್ಥ ಮಾಡ್ಕೊಂಡ್ರೆ ಮುಗಿದೋಯ್ತು. ನೋಡಿ, ಈಗ ಇಂಜಿನಿಯರ್ ಜಾಯ್ನ್ ಆಗಬೇಕಂದ್ರೆ ನಿಮಗೆ ಎಷ್ಟಿದೆ ಅಮೌಂಟ್ ಒಂದು ಮೊದಲನೇದಾಗಿ ನೋಡೋಣ. ನೋಡಿ, ನಿಮಗೆ ಇಂಜಿನಿಯರ್ ಜಾಯ್ನ್ ಆಗಬೇಕಂದ್ರೆ 1,12,000 ಅಂತ ಒಂದು ಟೈಪ್ 1 ಅಂದರೆ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸಲ್ಲಿ. ಮತ್ತು ಟೈಪ್ 2 ಸೇಮ್ ಆದರೆ ಇಲ್ಲಿ ಏಡೆಡ್ ಕಾಲೇಜಸ್ಸು, ಅನ್ಏಡೆಡ್ ಕೋರ್ಸಸ್ಸು ಇನ್ಕ್ಲೂಡಿಂಗ್ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ. ಓಕೆ, ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅನ್ಕೋತೀನಿ. ವೀಡಿಯೋನ ಕೊನೆವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಬಟ್ ಅಲ್ಲಿ ಬಂದ್ಬಿಟ್ಟು 1,21,000 ಬಟ್ ಇಷ್ಟು ಅಮೌಂಟ್ ರೆಡಿ ಮಾಡಿಕೊಂಡ್ರೆ ಸಾಲಲ್ಲ. ಯಾಕಂದರೆ ಲಾಸ್ಟಲ್ಲಿ ನಿಮಗೆ ಇದು ಒಂದೇ ಕೇಳಲ್ಲ, ಮತ್ತು ರಿಯಾಲಿಟಿ ಅನ್ನೋದೇ ಬೇರೆ. ನೋಡಿ, ಕೆಳಗಡೆ ನೀವು ಡೌನಲ್ಲಿ ನೋಡ್ತಾ ಬಂದರೆ ನೀವು ಅದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ. ಯಾಕೆ ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡಿಂಗ್ ಫೀಸ್ ಇನ್ ಅಬೋ ಟೇಬಲ್, ಇದನ್ನು ಮೇಲ್ಗಡೆ ಏನು ಆ ಟೇಬಲ್ ಇದೆ ಅದ್ರ ಜೊತೆ ಇನ್ಕ್ಲೂಡ್ ಆಗುತ್ತೆ. ಇಂಜಿನಿಯರಿಂಗ್ಗೆ 10,610 ರೂಪಾಯಿ, ಮತ್ತು ಆರ್ಕಿಟೆಕ್ಚರ್ಗೆ 11,000, ಮತ್ತು ಬಿ ಫಾರ್ಮು ಮತ್ತು ಫಾರ್ಮಾ ಡಿ ಅವ್ರಿಗೂ 5,000 ಮತ್ತು 4,700 ಅಂತ ಈ ಥರ ಕೊಟ್ಟಿದ್ದಾರೆ. ಓಕೆನಾ? ಓಕೆ, ಇದನ್ನೆಲ್ಲ ಕೊಟ್ಟಿದ್ದಾರೆ. ಇದನ್ನು ಯಾಕೆ ನನಗೆ ಕರೆಕ್ಟಾಗಿ ಅರ್ಥ ಹೇಳಿಬ್ರು ಅಂತ ಇಲ್ಲಿಂದ ಕೇಳಿಸ್ಕೊಳ್ಳಿ. ನಿಮ್ಮದು SC/ST ಆಗಿತ್ತಂದರೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತುಂಬಾ ಬೆನಿಫಿಟ್ಸ್ ಅಂತಾನಿದೆ. ಯಾಕೆ SC/ST ಸ್ಟೂಡೆಂಟ್ಸ್ಗೆ ಮೊದಲನೇದಾಗಿ ಹೇಳ್ತೀನಿ, ನೀವು ಅಡ್ಮಿಷನ್ ಆರ್ಡರ್ ಡೌನ್ ಮಾಡಬೇಕಾದ್ರೆ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ರೆ 0 ಅಂದರೆ ನಿಮಗೆ ಅಡ್ಮಿಷನ್ ಆರ್ಡ್ರು ಫ್ರೀಯಾಗಿ ಡೌನ್ಲೋಡ್ ಆಗುತ್ತೆ. ಓಕೆ, ನಾವು ಹಂಗಾದ್ರೆ ಅಮೌಂಟೇ ಕಟ್ಟಂತಿಲ್ವಾ ಅಂತ ಕೇಳ್ತಾರೆ. ಓಕೆ, ಮೊದಲನೇದಾಗಿ SC/ST ಸ್ಟೂಡೆಂಟ್ಗೆ ಹೇಳ್ತೀನಿ, ಆಮೇಲೆ ಜನರಲ್ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ. ಮತ್ತು ಅಂದರೆ ಜನರಲ್ ಸ್ಟೂಡೆಂಟ್ಸಲ್ಲಿ 2A 2B 3A 3B ಆಮೇಲೆ 1A ಎಲ್ಲಂದ್ರೂ ಹೇಳ್ತೀನಿ. ಮತ್ತು SC/ST ಸ್ಟೂಡೆಂಟ್ಸು ನೀವೇನಾದರೂ 2 lakh ಅಬೋ ಇತ್ತು ಅಂದರೆ ಆ ಒಂದು ಸ್ಟೂಡೆಂಟ್ಸು ಇದನ್ನ ಕೇಳ್ಕೊಳ್ಳಿ. ಅಂದರೆ ಆಮೇಲೆ ನಿಮ್ದು ಏನಾದರೂ 10 lakh ಮತ್ತು 2 lakh ಅಬೋ ಇತ್ತು ಅಂದರೆ ಅದು ಕೂಡ ಕೇಳಿಸ್ಕೊಳ್ಳಿ ಆ ಒಂದು ಸ್ಟೂಡೆಂಟ್ಸ್ಗೂ. ಆಮೇಲೆ ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಆದರೂ 2.5 lakh ಅಬೋ ಇತ್ತು ಅಂದರೆ ಅವ್ರು ಕೂಡ ಕೇಳಿಸ್ಕೊಳ್ಳಿ ಈ ವಿಡಿಯೋನ. ಮೊದಲನೇದಾಗಿ SC/STಗೆ ಹೇಳ್ಬಿಡ್ತೀನಿ ಬನ್ನಿ. ಈಗ ನಿಮ್ದು SC/ST ಬಂದ್ಬಿಟ್ಟು ನೀವು ಏನಾದರೂ ವಾರ್ಷಿಕ ಆದಾಯ ಅಂತಂದು ಇರುತ್ತಲ್ಲ, ಅದೇನಾದರೂ ನಿಮ್ಮದು 10 ಲಕ್ಷದ ಒಳಗಡೆ ಇದ್ದು, ಆಮೇಲೆ ನಿಮ್ಮದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಭ್ಯರ್ಥಿಗಳು ಆಗಿದ್ದರೆ ಆ ಒಂದು ವಿದ್ಯಾರ್ಥಿಗಳಿಗೆ ನಿಮಗೆ ಕಂಪ್ಲೀಟ್ ಅಡ್ಮಿಷನ್ ಆರ್ಡರ್ ಫ್ರೀ ಇರುತ್ತೆ. ಬಟ್ ನಾವು ಅಮೌಂಟ್ ಯಾವ ಥರ ಪೇ ಮಾಡ್ತೀವಿ, ಇವಾಗ ನಿಮ್ಗೆ ಅಡ್ಮಿಷನು ಈಗ ಇಂಜಿನಿಯರ್ ಜಾಯ್ನ್ ಆಗ್ತಿದ್ದೀರಾ ಅಂದ್ಕೊಳ್ಳಿ. ನಾನು ಎಕ್ಸಾಂಪಲ್ ಇಂಜಿನಿಯರಿಂಗ್ಗೆ ತೊಗೊತೀನಿ. ಸಾಕಷ್ಟು ಜನ ಇಂಜಿನಿಯರ್ ಬಗ್ಗೆನೇ ಕೇಳ್ತಿರ್ತೀರ. ಬೇರೆ ಒಂದು ಕೋರ್ಸಸ್ನ ನೀವು ಅಪ್ಲೈ ಮಾಡ್ಕೊಳ್ಳಿ, ಇದೇ ಥರ ವರ್ಕ್ ಆಗುತ್ತೆ. ಈಗ ಇಂಜಿನಿಯರ್ ಸ್ಟೂಡೆಂಟ್ಸು ನಿಮ್ಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗುತ್ತೆ, ಕಾಲೇಜ್ಗೆ ಹೋಗ್ತೀರಾ, ಕಾಲೇಜಲ್ಲಿ ನಿಮಗೆ ಫ್ರೀಯಾಗಿ ಅಡ್ಮಿಷನ್ ಆಗುತ್ತೆ. ಓಕೆ, ನೀವು ಕೊಡ್ತೀರಾ. ಬಟ್ ಕಾಲೇಜಲ್ಲಿ ಎಕ್ಸ್ಟ್ರಾ ಫೀಸ್ ಅನ್ನೋದು ಕೇಳ್ತಾರಲ್ಲ, ಅದನ್ನ ನೀವು ಖಂಡಿತ ಪೇ ಮಾಡಬೇಕಾಗುತ್ತೆ. ಕಾಲೇಜಲ್ಲಿ ಎಷ್ಟು ಪೇ ಮಾಡ್ಬೋದು, ಒಂದು 10,000 20,000 ಡಿಪೆಂಡ್ಸ್ ಆನ್ ಅವ್ರ ಯೂನಿವರ್ಸಿಟಿಲಿ ಎಷ್ಟು ಫೀಸ್ನ ಇಟ್ಟಿರ್ತಾರೆ ಅಷ್ಟು ಪೇ ಮಾಡಬೇಕಾಗುತ್ತೆ. ಅಷ್ಟು ಪೇ ಮಾಡಿದ್ಮೇಲೆ ನಾವು ಮಿಕ್ಕಿದ್ದು ಇವರು 1 ಲಕ್ಷ ಪೇ ಮಾಡ್ತವ್ರೆ, ನಾವು 0 ಪೇ ಮಾಡ್ತಿದ್ರೆ ಅನ್ಕೋಬೇಡಿ. ನಿಮಗೆ SSP ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಓಕೆ, ಇವಾಗ SSP ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ, ನಿಮಗೆ ಅಡ್ಮಿಷನ್ ಆಗಿ ಫಸ್ಟ್ ಸೆಮಿಸ್ಟರ್ ಮುಗಿಯೋ ಅನ್ನೋಷ್ಟರಲ್ಲಿ ನೀವು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಒಂದು 3 or 4 ಮಂತ್ಸಲ್ಲಿ ನಿಮಗೆ SSP ಸ್ಕಾಲರ್ಶಿಪ್ ಅನ್ನೋದು ಬರುತ್ತೆ. ಎಷ್ಟು ಬರುತ್ತೆ ಸ್ಕಾಲರ್ಶಿಪ್ಪು? ಹೋದ ವರ್ಷ ಆದರೆ 92 or 93,000 ಹತ್ರ ಬಂದಿತ್ತು. ಈ ವರ್ಷ ಜಾಸ್ತಿ ಆಗುವಂಥ ಸಾಧ್ಯತೆ ಅಂದರೆ ಜಾಸ್ತಿ ಇದೆ. ಯಾಕಂದರೆ ಪ್ರತಿ ವರ್ಷ ನಿಮ್ಮದು ಯಾವಾಗ ಫೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಕಾಲರ್ಶಿಪ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಂದು ಸ್ಕಾಲರ್ಶಿಪ್ಪು ಪೂರ್ತಿ ನೀವು ಕಾಲೇಜವ್ರಿಗೆ ಕೊಡಬೇಕಾಗುತ್ತೆ. ಬಟ್ ನಿಮಗೆ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದರೆ, ಸ್ಕಾಲರ್ಶಿಪ್ ಅಕೌಂಟು ಅಂದರೆ ಒಂದೊಂದು ಕಾಲೇಜಲ್ಲಿ ಏನಾಗ್ಬಿಡುತ್ತೆ ಅಂದರೆ SSP ಸ್ಕಾಲರ್ಶಿಪ್ ಅವರೇ ಅಪ್ಲೈ ಮಾಡಿಕೊಂಡು ಆ ಅಮೌಂಟ್ನ ಡೈರೆಕ್ಟಾಗಿ ಕಾಲೇಜ್ ಬ್ಯಾಂಕ್ಗೆ ತೊಗೊಂಡ್ಬರ್ತಾನೆ, ಕಾಲೇಜ್ ಅವ್ರಿಗೆ ತೊಗೊತಾರೆ. ಇನ್ನೂ ಒಂದು ಕಾಲೇಜಸಲ್ಲಿ ಏನು ಮಾಡ್ತಾರೆ, ನೀವು ಈಗ ಆ ಪೇಮೆಂಟ್ ಮಾಡಿ ಮಿಕ್ಕಿದ್ದು ನೀವು SSP ಸ್ಕಾಲರ್ಶಿಪ್ ಬಂದಮೇಲೆ ಏನಾಗುತ್ತೆ, ಅದರಲ್ಲಿ ಬಂದಿರೋ ಅಮೌಂಟ್ನ ನಮಗೆ ಆಮೇಲೆ ರಿಟರ್ನ್ ಮಾಡಿ ನಿಮ್ಮ ಅಕೌಂಟಲ್ಲೇ ಇರಲಿ, ನೀವೇ ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ಅಂದರೆ ನೀವು ಇಲ್ಲಿ SSC ಸ್ಟೂಡೆಂಟ್ ತಿಳ್ಕೊಬೋದು, ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬರಲ್ಲ. ಬಟ್ ಒಟ್ಟಿನಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬಂದಿದ್ದ ಅಮೌಂಟ್ನ ನೀವು ಕಾಲೇಜ್ ಕೊಡಬೇಕು. ಅಂದರೆ ಸ್ಕಾಲರ್ಶಿಪ್ಪು ನಿಮ್ಗೆ ಅಮೌಂಟು ನಿಮಗೆ ಸಿಗೋದಿಲ್ಲ. ಅಂದರೆ ನೀವು ಇಲ್ಲಿ ಗೌರ್ಮೆಂಟ್ ಫೀಸ್ನ ಗೌರ್ಮೆಂಟ್ಗೆ ಕಟ್ತೀರಾ. ಓಕೆನಾ? ಇದು ಅರ್ಥ ಆಯ್ತು ಅನ್ಕೋತೀನಿ. ಏನು ಸ್ಕಾಲರ್ಶಿಪ್ ಬರುತ್ತೋ ಅದನ್ನು ನೀವು ಕಾಲೇಜವ್ರಿಗೆ ಪೇ ಮಾಡ್ತಿದ್ದೀರ, ನಿಮ್ಮ ಕೈಯಿಂದ ಅಮೌಂಟ್ ಹೋಗ್ತಾ ಇಲ್ಲ. ಬಟ್ ಅಮೌಂಟ್ ಎಲ್ಲಿ ಹೋಗ್ತಾ ಇದೆ, ಯೂನಿವರ್ಸಿಟಿ ಫೀಸ್ ಅನ್ನೋದಿರುತ್ತಲ್ಲ, ಅಲ್ಲಿ ನಿಮಗೆ ಕಟ್ಟಲೇಬೇಕು. ಅಲ್ಲಿ ಎಷ್ಟು ಕಾಲೇಜಸ್ ಅಂದರೆ ನೀವು ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತೀರಾ ಆ ಯೂನಿವರ್ಸಿಟಿ ಫೀಸ್ ಎಷ್ಟಿದೆ ಅಷ್ಟು ನೀವು ಪೇ ಮಾಡಲೇಬೇಕಾಗಿರುತ್ತೆ. ಕಾಲೇಜ್ ಅದು ಪ್ರತಿ ಸಾರಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ಬಟ್ ಅದಕ್ಕೆ ಹೇಳ್ತೀನಿ ನೋಡಿ, ಪ್ರತಿ ವರ್ಷ ಯೂನಿವರ್ಸಿಟಿ ಫೀಸು ಎಷ್ಟು ಪೇ ಮಾಡ್ತಾ ಇದ್ದಾರೆ, ಎಷ್ಟು ಅದು ಯಾರಿಗೂ ಗೊತ್ತಿಲ್ಲ. ಅವಾಗ ಏನು ಮಾಡಬೇಕು, ನೀವು ಲಾಸ್ಟಿಗೆ ನಿಮಗೆ ಈಗ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ಆಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಅವಾಗ ನೀವು ಅಡ್ಮಿಷನ್ ಆರ್ಡರ್ ಡೌನ್ ಮಾಡ್ಕೊಂಡಿದ್ಮೇಲೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತಿರಲ್ವ, ಆ ಟೈಮಲ್ಲಿ ನಿಮಗೆ ಎಷ್ಟು ಕಾಲೇಜಲ್ಲಿ ಯೂನಿವರ್ಸಿಟಿ ಫೀಸ್ ಎಷ್ಟು ಕೇಳಿದ್ದಾರೆ ಅಂತಂದು ಕಾಲೇಜ್ ರಿಪೋರ್ಟ್ ಅಂತ ಸಬ್ಮಿಟ್ ಅಂತ ಕೇಳ್ತಾರೆ. ಲಾಸ್ಟಲ್ಲಿ ಅಡ್ಮಿಷನ್ ಆದಮೇಲೆ ರಿಪೋರ್ಟ್ ಮಾಡಿ ಅಂತಂದು ಕೇಳ್ತಾರೆ. ಆವಾಗ ನೀವು ಮೆನ್ಷನ್ ಮಾಡಿ ನಮ್ಮ ಕಾಲೇಜಸಲ್ಲಿ ಇಷ್ಟು ಅಮೌಂಟ್ ಕೇಳಿದ್ರು ಅಂತಂದು. ಅವ್ರು ಏನಾದರೂ ಯೂನಿವರ್ಸಿಟಿ ಇಷ್ಟು ಫೀಸನ್ನು ಲಿಮಿಟ್ ಅಂತ ಇರುತ್ತೆ, ಅದನ್ನು ಲಿಮಿಟ್ ಎಕ್ಸ್ಟೀಡ್ ಮಾಡಿದರೆ ಆ ಒಂದು ಕಾಲೇಜ್ ಮೇಲೆ ಒಂದು ಪ್ರಕರಣ ಅಂದರೆ ಅದ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ ಒಂದು ನಮ್ಮ ಕೈದವರು. ಅದಕ್ಕೋಸ್ಕರನೇ ಎಲ್ಲರೂ ಲಾಸ್ಟಿಗೆ ಕಾಲೇಜ್ ರಿಪೋರ್ಟು ಸಬ್ಮಿಟ್ ಮಾಡಿ ಲಾಸ್ಟಿಗೆ ಕಾಲೇಜ್ ಜಾಯ್ನ್ ಆಗಿದ್ಮೇಲೆ. ಓಕೆ,
ಮೊದಲನೇದು SC/ST ಸ್ಟೂಡೆಂಟ್ಗೆ ಮುಗೀತು. ಆಮೇಲೆ SC/ST ಸ್ಟೂಡೆಂಟ್ಗೆ ಯಾವುದೇ ಕಾರಣಕ್ಕೂ SNQ ಕೋಟಾ ಇರೋದಿಲ್ಲ. ಮತ್ತು ಇನ್ನೊಂದು ಸರಿ ಹೇಳ್ತೀನಿ, ಆಮೇಲೆ SNQ ಕೋಟಾದಲ್ಲಿ ಸಿಗುತ್ತೆ ಆ ಥರ ಎಕ್ಸ್ಪೆಕ್ಟ್ ಮಾಡೋಕೋಬೇಡಿ. SNQ ಕೋಟಾ SC/ST ಸ್ಟೂಡೆಂಟ್ಗಿಲ್ಲ. ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಾದ್ರೆ SC/STನ ಬಿಟ್ಟು ಜನರಲ್ ಮೆರಿಟಲ್ ಸ್ಟೂಡೆಂಟ್ಸ್ ಓದುವಂಥ ಸ್ಟೂಡೆಂಟ್ಸ್ಗಾದರೆ SNQ ಕೋಟಾ ಇರುತ್ತೆ. ಅದು SNQ ಕೋಟಾ ಓನ್ಲಿ ಫಾರ್ ಇಂಜಿನಿಯರ್ಸ್ ಕೋರ್ಸಸ್ ಮಾತ್ರ, ಮತ್ತು ಬೇರೆ ಒಂದು ಕೋರ್ಸಸ್ಗಾದರೆ ಇರೋದಿಲ್ಲ. ಓಕೆ, ಇಲ್ಲಿ 2A 2B ಆಮೇಲೆ 3A 3B ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಬರ್ತೀರಾ. ಇಲ್ಲಿ ನಿಮಗೆ ಪ್ರತಿ ಸರಿ ವೇರಿ ಆಗುತ್ತೆ ನಿಮ್ಮೊಂದು ಕ್ಯಾಟಗರಿ ಮೇಲೆ. ಓಕೆನಾ, ನೋಡ್ಬೋದು. ಗೌರ್ಮೆಂಟ್ ಕಾಲೇಜ್ ಆದರೆ ಎಷ್ಟು ಫೀಸ್ ಇರುತ್ತೆ, ಮತ್ತು ನಿಮ್ಮದು ಫಾರ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ಸು. ಆಮೇಲೆ UVC ಅಂದರೆ ಇದು ಒಂದು ನೆನಪಿಕೊಳ್ಳಿ, UVCE ಈ ಒಂದು ಕಾಲೇಜು ಬೆಂಗಳೂರಲ್ಲಿ ಇರೋದು. ಅಂದರೆ ಇದು ವಿಶ್ವೇಶ್ವರ ಅಂತ ಕರಿತೀವಲ್ಲ, ಅದೊಂದು ಕಾಲೇಜು, ಅದಕ್ಕೊಂದು ಸಪ್ರೇಟ್ ಫೀಸ್ ಇದೆ. 49,600 ಇರುತ್ತೆ. ಇದ್ರ ಜೊತೆ ಯೂನಿವರ್ಸಿಟಿ ಫೀಸ್ ಅದರ ಪ್ರತಿಯೊಂದು ಕಾಲೇಜಲ್ಲಿ ಕೇಳ್ತಾರೆ. ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಅದು ಕೇಳ್ತಾರೆ, ಮತ್ತು ಪ್ರೈವೇಟ್ ಕಾಲೇಜಲ್ಲಿ ಕೇಳ್ತಾರೆ. ಈಗ ಅಮೌಂಟ್ ಬಗ್ಗೆ ಯಾಕೆ ಇಷ್ಟು ಹೇಳ್ತಿದ್ದೀನಿ ಅಂತಂದರೆ, ನಿಮಗೆ ಎಜುಕೇಷನ್ ಲೋನ್ ಬಗ್ಗೆ ಈಗ ಸಡನ್ನಾಗಿ ನಿಮ್ಗೆ ಹೀಗೆ ಬರುತ್ತಂದ್ರೂ ಟ್ರೈ ಮಾಡಿ. ಯಾಕೆ ಎಜುಕೇಷನ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ನಾನು ವೀಡಿಯೋನ ಮಾಡಿ ತಿಳಿಸಿದ್ದೀನಿ. ವೀಡಿಯೋ ನೋಡಿಲ್ಲ ಅಂದರೆ ಯಾವ ಥರ ಎಜುಕೇಷನ್ ಲೋನ್ ಅಪ್ಲೈ ಮಾಡೋದು, ಯಾವಾಗ ಅಪ್ಲೈ ಮಾಡಬೇಕು, ಎಜುಕೇಷನ್ ಲೋನ್ಗೆ ಅಂದರೆ ಅದು ಸ್ಪೆಸಿಫಿಕ್ಕಾಗಿ KCT ಸ್ಟೂಡೆಂಟ್ ಅಂತ ಮಾಡಿರೋದು. ಅದನ್ನ ನೋಡಿಲ್ಲ ಅಂದರೆ ನೋಡಿ, ಅದು ಎಲ್ಲಿ ಸಿಗುತ್ತೆ ಅಂದರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ಕೊಟ್ಟಿದ್ದೀನಿ, ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎಜುಕೇಷನ್ ಲೋನ್ ಬಗ್ಗೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ಹೇಳಿದ್ದೀನಿ, ಅದು ಹೋಗಿ ನೋಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ 4 ವರ್ಷದವರೆಗೂ ನೀವು ಫೀಸ್ ಪೇ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ಎಜುಕೇಷನ್ ಲೋನ್ಗೆ ಎಲ್ಲರೂ ಅಪ್ಲೈ ಮಾಡ್ತೀರಾ, ಯಾರಿಗೆ ರಿಕ್ವೈರ್ಡ್ ಇದೆ ಅವ್ರಿಗೆ ಹೇಳ್ತಿರೋದು. ಓಕೆ, ನಾವು ಫೀಸ್ನ ಯಾವ ಥರ, ಈಗ ನೀವೇನಾದರೂ ಈಗ ಫಸ್ಟ್ ರೌಂಡಲ್ಲಿ ನೀವು ಫೀಸ್ ಪೇ ಮಾಡಬೇಕು, ಕರೆಕ್ಟು. ಯಾಕೆ SC/ST ಸ್ಟೂಡೆಂಟ್ಗಾದರೆ ಫೀಸ್ ಪೇ ಮಾಡೋಂತಿಲ್ಲ. ಇಲ್ಲಿ ನಿಮಗೆ ಯಾರಾದರೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು, ನನಗೆ EMI ಥರ ಇಲ್ಲ ಮಂತ್ಲಿ ಇಲ್ಲ ಕಂತಲ್ಲಿ ಕಟ್ತೀರಾ ಅಂತ ಹೇಳ್ತಾರೆ. ಅಂದರೆ 3 times 3 ಈಗ PUCಲೆಲ್ಲ 3 times 4 times 5 times ಈ ಥರ ಫೀಸ್ ಪೇ ಮಾಡಿರ್ತೀರ. ಬಟ್ KEದಲ್ಲಿ ಆ ಥರ ಇಲ್ಲ. ಈಗ ಏನು ಫುಲ್ 750 rupees ಯಾವ ಥರ ಈಗ ನೀವು KCT ಆಪ್ಷನ್ ಎಂಟ್ರಿ ಮಾಡಬೇಕಾ ಪೇ ಮಾಡಿದ್ರು, ಅದೇ ಥರನೇ ನೀವು ಆಫ್ಲೈನಲ್ಲಿ ಆಗ್ಬೋದು, ಆನ್ಲೈನ್ ಅದಾಗ್ಬೋದು. ಆಫ್ಲೈನ್ ನೆಫ್ಟ್ ಅಂತ ಮಾಡ್ತಾರೆ. ಆನ್ಲೈನ್ ಆದರೆ ಡೈರೆಕ್ಟ್ ಅವ್ರದ್ದು ನಿಮ್ಗೆ ಅಕೌಂಟ್ ಕೊಟ್ಟಿರ್ತಾರೆ, ಅಕೌಂಟ್ ನಂಬರ್ಗೆ ಡೈರೆಕ್ಟ್ ಆದರೆ ಪೇ ಮಾಡಬೇಕಾಗುತ್ತೆ. ಎಷ್ಟು ಅಮೌಂಟ್ ಪೇ ಮಾಡಬೇಕು, ಏನಿಲ್ಲಿ ಕಾಣಿಸ್ತಿದೆ 1,21,610 ರೂಪಾಯಿ ಅನ್ನೋದಿರುತ್ತೆ. ಇಷ್ಟು ಅಮೌಂಟ್ನ ಪೇ ಮಾಡಬೇಕು, ಆವಾಗ ತಾನೇ ನಿಮ್ಗೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಬಟ್ ಪೇ ಮಾಡಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ಕೂಡ ನಿಮಗೆ ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಿ. ನೀವೇನಾದರೂ ಪೇ ಮಾಡಲಿಲ್ಲ, ನಾನು ಚಾಯ್ಸು ಅಂತ ತೊಗೊಂಡು ಅಡ್ಮಿಷನ್ ಆರ್ಡರ್ ಮಾಡ್ಕೊಳ್ಳಲ್ಲ, ಅಷ್ಟು ಅಮೌಂಟ್ ಇಲ್ಲ ಅಂತಂದರೆ ನೀವು ನೆಕ್ಸ್ಟ್ ವರ್ಷನೂ ಕೂಡ KCTಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಕೋರ್ಸಸ್ನ ನೀವು ಅಡ್ಮಿಷನ್ ತೊಗೊಳಕ್ಕಾಗಲ್ಲ. ಓಕೆನಾ, ಯಾಕಂದರೆ ಆ ಸೀಟು ನಿಮ್ಮ ಮೇಲೆ ರಿಸರ್ವ್ ಆಗಿರುತ್ತೆ. ಅದನ್ನು ನೆಕ್ಸ್ಟ್ ರೌಂಡ್ಗೂ ಬರಬೇಕಂದ್ರೆ ಅದು ನೀವು ಓಲ್ಡಲ್ಲಿ ಇರ್ತೀರಾ, ನೀವು ಅದನ್ನ ಅಡ್ಮಿಷನ್ ಆದರೂ ಇಲ್ವೋ KEದಲ್ಲಿ ಡೇಟಾ ಸಿಗೋಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈ ಥರ ಮಾಡೋಂಥ ಸ್ಟೂಡೆಂಟ್ಸ್ಗೆ KEದಿಂದ ತುಂಬ ಪನಿಷ್ಮೆಂಟ್ ಅಂತ ಆಗ್ತಾರೆ, ಅಂದರೆ ದಂಡ ಕಟ್ತಾರೆ. ಮತ್ತು ನೆಕ್ಸ್ಟ್ ರೌಂಡಲ್ಲಿ ನೆಕ್ಸ್ಟ್ ಒಂದು ಇಯರ್ ಬಂದರೆ ನೀವು ಆವಾಗ KCT ಎಕ್ಸಾಮ್ ಬರೆಯೋಕೆ ಬಿಟ್ಟರು, ನೀವು ನೆಕ್ಸ್ಟ್ KCT ಆಪ್ಷನ್ ಎಂಟ್ರಿ ಮಾಡೋಕೆ ಬಿಟ್ಟರು, ನೀವು ಮತ್ತೆ ಅಡ್ಮಿಷನ್ ಆಗೋಕ್ಕೆ ಆಗಲ್ಲ. ಆಮೇಲೆ ನಿಮಗೆ ರಿಸಲ್ಟು ಬರಲ್ಲ. ಆಮೇಲೆ ಆಪ್ಷನ್ ಎಂಟ್ರಿ ಮಾಡೋಕೆ ಹೋದರೆ ಕಾಲೇಜಸ್ ಶೋ ಆಗಲ್ಲ. ಯಾಕಂದರೆ ಈ ಥರ ತುಂಬ ಜನ ಕಾಲೇಜಸ್ ಶೋ ಆಗ್ತಿಲ್ಲ ಅಂತ ಹೇಳ್ತಿದ್ರು. ಅವ್ರು ಏನಕ್ಕಂದರೆ ಹೋದ ವರ್ಷ ಈ ಥರ ಒಂದು ಮಿಸ್ಟೇಕ್ ಮಾಡಿದ್ರಿಂದ ಅವ್ರಿಗೆ ಕಾಲೇಜಸ್ ಶೋ ಆಗಲ್ಲ, ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡಲ್ಲ. ಓಕೆನಾ, ಇದು ನಿಮ್ಗೆ ಅದಕ್ಕೆ ಹೇಳ್ತಿರೋ. ಮತ್ತೆ ಒಂದು ಜನರಲ್ ಸ್ಟೂಡೆಂಟ್ಸ್ಗೆ ಎಲ್ಲರೂ ನೀವೇನು ಮಾಡಬೇಕಂದ್ರೆ ಇಷ್ಟು ಅಮೌಂಟ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಎಷ್ಟು 1,21,610. ಇಷ್ಟೇ ಅಲ್ಲ, ಎಕ್ಸ್ಟ್ರಾ ಇದ್ರ ಜೊತೆ ನೋಡ್ತೀನಿ ಪ್ರತಿಯೊಂದು ಕಾಲೇಜಲ್ಲಿ 20 ಅಂದರೆ 20,000ಕ್ಕಿಂತ ಜಾಸ್ತಿ ಹೋಗಲ್ಲ. ಓಕೆನಾ, ಯಾವುದೋ ಒಂದು ಕಾಲೇಜಲ್ಲಿ 20,000ಕ್ಕಿಂತ ಜಾಸ್ತಿ ಹೋಗಲ್ಲ. ಅದಕ್ಕೆ ನೀವೇ ಮಾಡಬೇಕು, 1,41,000 ಆಲ್ಮೋಸ್ಟ್ 1.5 ಹತ್ತಿರ ಇಟ್ಕೋಬೇಕು. ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಫೀಸ್ ಆಯಿತು ಎಲ್ಲ ಒಟ್ಟಿನಲ್ಲಿ 1.5 ಲಕ್ಷವರೆಗೂ ನೀವು ಅಮೌಂಟ್ನ ಇಟ್ಕೊಂಡಿರಲೇಬೇಕಾಗುತ್ತೆ ಇಂಜಿನಿಯರ್ ಸ್ಟೂಡೆಂಟ್ಸು. ಮತ್ತು ಬೇರೆ ಒಂದು ಕೋರ್ಸಸ್ ಬಗ್ಗೆ ಹೇಳಿ ಬ್ರೋ, ಅವ್ರು ಬರೀ ಇಂಜಿನಿಯರ್ಸ್ ಅಂತ ಕೇಳ್ತಿದ್ದೀರಾ. ನೆಕ್ಸ್ಟ್ ನಿಮಗೆ B ಫಾರ್ಮಾ ಮತ್ತು ಫಾರ್ಮಾ ಡಿ, ನಿಮಗೆ ಫಾರ್ಮಾ ಸೈನ್ಸು ಎಲ್ಲ ಒಂದು ಫೀಸ್ ಸ್ಟ್ರಕ್ಚರ್ಸ್ ಅದು ಬಿಟ್ಟಿದ್ದಾರೆ. ಇದು ಬೇಕಾದ್ರೆ PDF ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ರೆ ಅಂದರೆ ಇನ್ನೊಂದು ಸಾರಿ ಶೇರ್ ಮಾಡೋಣ. ಹೋಗಿ ಇದ್ರ ಬಗ್ಗೆ ಒಂದು ಸಾರಿ ನೋಡಿ. ನಿಮ್ಮದು ಫೀಸ್ ನಮ್ಮಲ್ಲಿ ಇದು ಟೆಂಟೇಟಿವ್ ಇದೆ, ಇದೇ ರಿಯಾಲಿಟಿನ, ಇದೇ 100% ರಿಯಾಲಿಟಿ, ಇದು ಏನಿರುತ್ತೆ ಇದೇ ಒಂದು ಸಾರಿ ಬರುತ್ತೆ, ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ. ಇದ್ರ ಜೊತೆನೇ ನಿಮ್ಗೆ ಏನು ಇಲ್ಲಿ ಕೆಳಗಡೆ ಕೊಟ್ಟವ್ರೆ ಯೂನಿವರ್ಸಿಟಿ ಫೀಸ್ ಅಂತಂದು ಇಷ್ಟು 11,260, 5,550, 500 ಮತ್ತು 4,700. ಮತ್ತು ಇಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ 10,600 ಅಂತ ಕೇಳಿದ್ದಾರೆ. ಇದಿಷ್ಟೇ ಮಾಡೋಕ್ಕಾಗಲ್ಲ, ಇದಕ್ಕಿಂತ ಜಾಸ್ತಿನೇ ಪೇ ಮಾಡ್ಬೋದು. ಯಾಕಂದರೆ ನೋಟಲ್ಲಿ ಲಾಸ್ಟಲ್ಲಿ ನೋಡ್ಕೊಳ್ಳಿ ಒಂದು ಸರಿ, ನಿಮಗೇನಾದರೂ ಲಾಸ್ಟ್ ಥರ್ಡ್ ಪಾಯಿಂಟ್ ನೋಡ್ಕೊಳ್ಳಿ, ಅದು ನಿಮ್ಗೆ ಅರ್ಥ ಆಗ್ಬಿಡಿಸುವಂಥದ್ದು. 20,000 ಆ್ಯಸ್ ಅದರ್ ಫೀಸ್ ಇನ್ಕ್ಲೂಡ್ ಇನ್ ಅಬೌವ್ ಟೇಬಲ್ ಆ್ಯಸ್ ಅನ್ಎಡೆಡ್ ಆ್ಯಂಡ್ ಪ್ರೈವೇಟ್ ಡಿಮೆಡ್ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜಸ್. ಓಕೆನಾ, ಯಾವುದ್ಯಾವುದು ಅನ್ಎಡೆಡ್ ಆ್ಯಂಡ್ ಪ್ರೈವೇಟು ಮತ್ತು ಡಿಮೆಡ್ ಯೂನಿವರ್ಸಿಟಿಲಿ ಯಾವ ಇಂಜಿನಿಯರಿಂಗ್ ಕಾಲೇಜಸ್ ಬರುತ್ತೆ ಅವರು 20,000ವರೆಗೂ ನೀವು ಅವರು ನಿಮಗೆ ಎಕ್ಸ್ಟ್ರಾ ಫೀಸ್ನ ಯೂನಿವರ್ಸಿಟಿ ಫೀಸ್ ಅಂತಂದು ಕಲೆಕ್ಟ್ ಮಾಡ್ಬೋದು. ಎಲ್ಲ ಪರ್ಮಿಷನ್ಸ್ ಇರುತ್ತೆ. KEದವ್ರಿಗೂ ಇರೋಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ, ಯೂನಿವರ್ಸಿಟಿ ಆದರೆ ಇರುತ್ತೆ. ಇದಕ್ಕಿಂತ ಎಕ್ಸ್ಟೀಡ್ ಆದರೆ ಆ ಒಂದು ಕಾಲೇಜ್ ಮೇಲೆ ಒಂದು
ಕಂಪ್ಲೇಂಟ್ನ ರೈಸ್ ಮಾಡ್ಬೋದು. ಅದಕ್ಕೋಸ್ಕರ ಕಾಲೇಜ್ ಅಡ್ಮಿಷನ್ ಆಗಿ ಬಂದಮೇಲೆ ನೀವು ಆಮೇಲೆ ನಮ್ಮ ಒಂದು ಅಡ್ಮಿಷನ್ ಆಗಿದೆ ಕಾಲೇಜ್ ಬಗ್ಗೆ ನಮ್ಗೆ ಏನದು ಅನ್ಕೋತಾರೆ ಅಂದರೆ ನಿಮ್ಮ ಡೇಟಾ ಯಾವುದೇ ಕಾರಣಕ್ಕೂ ಶೇರ್ ಮಾಡಲ್ಲ ಕೇಳಿದರು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಬಂದಿದೆ ಅನ್ನೋದಷ್ಟೇ ಅವ್ರಿಗೆ ಮಾಹಿತಿ ಅದು ತಿಳಿತದೆ. ಬಟ್ ನೀವೇ ಅಂತ ಯಾವುದೇ ಕಾರಣಕ್ಕೂ ನಿಮ್ಮ ಕಾಲೇಜಸ್ ಆಯಿತು ಮತ್ತು ನಿಮ್ಮಿಂದನೇ ಯಾವುದೇ ಕಾರಣಕ್ಕೆ ಹೋಗಲ್ಲ. ನೀವು ಜಸ್ಟ್ ರಿಪೋರ್ಟ್ ಮಾಡಿ. ಯಾಕಂದ್ರೆ ನೀವು ಒಬ್ಬರು ಮಾಡೋದ್ರಿಂದ ನೆಕ್ಸ್ಟ್ ಮುಂದಿನ ವರ್ಷ ಏನಾದರೂ ಏನಾಗುತ್ತೆ ಆ ಕಾಲೇಜಲ್ಲಿ ಕಡಿಮೆ ಫೀಸ್ನ ಕಲೆಕ್ಟ್ ಮಾಡ್ತಾರೆ. ಯೂನಿವರ್ಸಿಟಿ ಫೀಸ್ ಅಂತಂದು ಇಷ್ಟು ಒಂದು ಮಾಹಿತಿ ತಿಳಿಸ್ಬೇಕಾಗಿತ್ತು. ಯಾಕಂದರೆ ನೀವು ಎಜುಕೇಷನ್ ಲೋನ್ ಮಾಡ್ಬೋದಾಗಿತ್ತು. ಆಮೇಲೆ ಎಷ್ಟು ಅಮೌಂಟ್ನ ರೆಡಿ ಮಾಡ್ಕೋಬೇಕು. ಯಾಕಂದರೆ ನಿಮಗೆ ಈಗ ನಾಳೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟರು ನಾನು ಚಾಯ್ಸ್ ಒಂದು ತೊಗೊಂಡಿದ್ದೀನಿ. ಇನ್ನೂ 2 or 3 ಡೇಸ್ ಇದೆ. ಅಮೌಂಟ್ ಕಲೆಕ್ಟ್ ಮಾಡೋಕ್ಕಲ್ಲ. ಅಷ್ಟು ಅಮೌಂಟ್ನ ನೀವು 1,25,000 ಈಗ ಸ್ವಲ್ಪ ಜನಕ್ಕೆ ಅಮೌಂಟ್ ಇದೆ. ಓಕೆ, ಅವ್ರು ವೆಲ್ ಆ್ಯಂಡ್ ಗುಡ್. ಯಾರು ಈ ಅಮೌಂಟ್ನ ಒಂದೇ ಸಾರಿ ಪೇ ಮಾಡೋಕ್ಕೆ ಎಲಿಜಿಬಲ್ ಇದ್ದೀರಾ, ಅಷ್ಟು ಅಮೌಂಟ್ ಇದೆ ನಿಮ್ಮ ಹತ್ರ, ಅವ್ರಿಗೇನಿಲ್ಲ. ಒಂದೇ ಸಾರಿ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಅಷ್ಟು ಅಮೌಂಟ್ನ ಒಂದೇ ಸಾರಿ ತಂದು ಪೇ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇದಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ರಿಮೆಂಬರ್ ಮಾಡಿದ್ದಂದರೆ ಅಷ್ಟರಲ್ಲೇ ಅವ್ರು ಅಷ್ಟು ಅಮೌಂಟ್ನ ರೆಡಿ ಮಾಡ್ಕೋತಾರೆ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸಾರಿ ನಾನು ರಿಮೈಂಡರ್ ಥರ ಹೇಳ್ತೀನಿ. ಇದು ಯಾವಾಗ ನಿಮಗೆ ಎಷ್ಟೊಂದು ನಾನು ಹೇಳ್ತಿರೋದು ಯಾವಾಗ ನಿಮಗೆ ಒಂದು ಬರುತ್ತಂದರೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟು ನೀವು ಚಾಯ್ಸ್ ಒಂದು ತೊಗೊಂಡು ಅಡ್ಮಿಷನ್ ಆಗಬೇಕಾದಾಗ ಇಷ್ಟು ಅಮೌಂಟ್ ನಾನು ಮೊದಲೇ ರೆಡಿ ಮಾಡ್ಕೋಬೇಕಿತ್ತು. ಯಾಕಂದರೆ ಆ ಟೈಮಲ್ಲಿ ನಿಮಗೆ ಲೇಟ್ ಆದರೆ ನಿಮಗೆ ಸೀಟ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಆದರೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇದು ಯಾವುದೇ ಕಾರಣಕ್ಕೆ ಆ ಸ್ಟೂಡೆಂಟ್ಸ್ಗೆ ಆಗಬಾರ್ದು. ಎಲ್ಲ ಸ್ಟೂಡೆಂಟ್ಸ್ಗೆ ಒಳ್ಳೇದಾಗುತ್ತೆ ಅನ್ಕೋತೀನಿ. ಓಕೆ, ಇಷ್ಟು ಈ ಒಂದು ಮಾಹಿತಿ ತಿಳಿಸ್ಬೇಕಾಗಿತ್ತು. ಮುಂದೆ ಏನೇ ಒಂದು ಅಪ್ಡೇಟ್ ಬಂದರೂ ಹೇಳ್ತೀನಿ. ಆಮೇಲೆ ಮೆಡಿಕಲ್ ಸ್ಟೂಡೆಂಟ್ಸು ಫೀಸ್ ಸ್ಟ್ರಕ್ಚರ್ಸ್ ಬಿಟ್ಟಿದ್ದಾರೆ. ಅಲ್ಲಿ ಒಂದು ಪ್ರತಿಯೊಂದು ಕಾಲೇಜಿಗೂ ಪ್ರತಿಯೊಂದು ಫೀಸ್ ಇರುತ್ತೆ. ಅಲ್ಲಿ ಆಲ್ರೆಡಿ ಪೂರ್ತಿ ಓದ್ಕೊಂಡಿರ್ತಾರೆ ಅನ್ಕೋತೀನಿ. ಅದು ಬೇಕಾದ್ರೆ ಅಲ್ಲಿ ನಮ್ಮ ಗ್ರೂಪಲ್ಲಿ ಹಾಕಿದ್ದೀನಿ, ಶೇರ್ ಮಾಡಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ, ಟೇಕ್ ಕೇರ್, ಟಾಟಾ, ಬಾಯ್, ಜೈ ಹಿಂದ್, ವಂದೇ ಮಾತರಂ.